ನಮಸ್ಕಾರ ಫ್ರೆಂಡ್ಸ್, ನಾನು ಎ ವಿ ಕಡಪಟ್ಟಿ ಅಂತ. ಈಗ ತೆಗೆದುಕೊಂಡಿರ್ತಕ್ಕಂತಹ ವಿಷಯ ಯಾವುದಂತಂದರೆ ಗ್ರಾಹಕರ ಹಿತರಕ್ಷಣಾ ಅಧಿನಿಯಮ 1986. ಈ ಅಧಿನಿಯಮ ಯಾಕೆ ಸ್ಟಾರ್ಟ್ ಆಯಿತು, ಯಾಕೆ ಬಂತು ನಮ್ಮ ಭಾರತ ದೇಶದಲ್ಲಿ ಅಂತಂದರೆ, ಈಗ ನಾವು ಪ್ರತಿಯೊಬ್ಬರು ವ್ಯಾಪಾರವನ್ನು ಮಾಡ್ತಿರ್ತೀವಿ, ಪ್ರತಿಯೊಂದು ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಹೋಗ್ತೀವಿ. ಅಂಥ ಸಂದರ್ಭದಲ್ಲಿ ಏನಾದರೂ ಅನ್ಯಾಯವಾದರೆ, ಆ ಖರೀದಿ ವಸ್ತುಗಳಲ್ಲಿ ದೋಷವಿದ್ದರೆ, ಯಾವುದೇ ರೀತಿ ತೊಂದರೆಗೊಳಗಾದರೆ, ಗ್ರಾಹಕನಿಗೆ ಯಾವುದೇ ರೀತಿ ತೊಂದರೆ ಆದರೆ ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾನೆ ಅಂತಂದರೆ ಈ ಅಧಿನಿಯಮದ ಆಧಾರದ ಮೇಲೆ ಅವನು ಪರಿಹಾರವನ್ನು ಪಡೆದುಕೊಳ್ಬೋದು ಅಂತೇಳಿ ನಾವು ನೋಡ್ಬೋದು. ಹಾಗಾದರೆ ಈ ಅಧಿನಿಯಮ ಎಷ್ಟರಲ್ಲಿ ಸ್ಟಾರ್ಟ್ ಆಯಿತು ಅಂತಂದರೆ ಡಿಸೆಂಬರ್ 24, 1986ರಲ್ಲಿ ಈ ಅಧಿನಿಯಮವನ್ನು ಪ್ರಾರಂಭಿಸಿದರು. ಯಾಕೆ ಪ್ರಾರಂಭಿಸಿದ್ರು ಅಂದರೆ, ಈ ಅಧಿನಿಯಮ ನಾವು ಯಾಕೆ ಪ್ರಾರಂಭಿಸಿದ್ವು ಅನ್ನೋದ್ರ ಬಗ್ಗೆ ನಾವು ಮೊದಲೇ ವಿಚಾರ ಮಾಡಬೇಕಾಗ್ತದೆ. ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಹಲವಾರು ರೀತಿಯ ವ್ಯಾಪಾರಿಗಳು ಇರ್ತಾರೆ. ಒಂದು ಏನು ಇರ್ತದೆ ಅಂತಂದರೆ, ಏಕಸ್ವಾಮ್ಯ ವ್ಯಾಪಾರ ಪ್ರವೃತ್ತಿನೂ ಇತ್ತು, ವ್ಯಾಪಾರಿ ಪ್ರತಿಬಂಧ ರೂಪಗಳು ಕೂಡ ಇದ್ದವು, ಅಯೋಗ್ಯ ವ್ಯಾಪಾರಗಳು ಇದ್ದವು. ಏಕಸ್ವಾಮ್ಯ ವ್ಯಾಪಾರ ಅಂತಂದರೆ ಗೊತ್ತಿರ್ಬೋದು ನಿಮಗೆ, ಸಂಪೂರ್ಣವಾಗಿ ಅಧಿಕಾರ ಯಾರ ಕಡೆ ಇತ್ತಂದರೆ, ಯಾರು ಮಾಲೀಕ ಇದ್ದಲ್ಲ ಅವನೇ ರೇಟನ್ನು ಫಿಕ್ಸ್ ಮಾಡ್ತಿದ್ದ, ಅವನು ಹೇಳಿದ್ದಾನೆ ಕೊನೆ, ಅವನು ಎಷ್ಟು ಹೇಳ್ತಾನೋ ಅದು ಏಕಸ್ವಾಮ್ಯ ಆಗ್ತದೆ. ತುಂಬ ಸಂಪೂರ್ಣ ತನ್ನ ಹಿಡಿತದೊಳಗೆ ಇಟ್ಕೊಳ್ತಿದ್ದ. ಇಂಥದನ್ನು ತಡೆಗಟ್ಟಲು ಅಧಿನಿಯಮವನ್ನು ಪ್ರಾರಂಭಿಸಲಾಯಿತು. ಅದೇ ರೀತಿಯಾಗಿ ಅಯೋಗ್ಯ ವ್ಯಾಪಾರ ಅಂದರೆ ಗೊತ್ತಿರ್ಬೋದು ನಿಮಗೆ. ಅಯೋಗ್ಯ ವ್ಯಾಪಾರ ಅಂತಂದರೆ, ಆ ಮಾಲೀಕ ಏನಿರ್ತಾನಲ್ಲ, ವ್ಯಾಪಾರ ಮಾಡ್ತಿರ್ತಾನಲ್ಲ, ಅಂಗಡಿ ಮಾಲೀಕ ಸರಿಯಾದ ವಸ್ತುಗಳನ್ನು ಕೊಡ್ತಿರಲಿಲ್ಲ, ದೋಷಪೂರಿತ ವಸ್ತುಗಳು ಇರ್ತಿದ್ದು, ಗ್ರಾಹಕರಿಗೆ ಶೋಷಣೆ ಮಾಡ್ತಾ ಇದ್ದ, ಮತ್ತು ಅತೃಪ್ತಿಗಳ ಸೇವೆಗಳನ್ನು ಕೊಡ್ತಾ ಇದ್ದ, ಮತ್ತು ಅಸೂಚಿತ ವ್ಯಾಪಾರವನ್ನು ಮಾಡ್ತಿದ್ದ, ಸರಿಯಾದ ವ್ಯಾಪಾರವನ್ನು ಮಾಡ್ತಿದ್ದಿಲ್ಲ. ಅಂಥ ಸಂದರ್ಭದಲ್ಲಿ ಗ್ರಾಹಕರ ರಕ್ಷಣೆಗೋಸ್ಕರ ಈ ಅಧಿನಿಯಮವನ್ನು ಪ್ರಾರಂಭಿಸಿತು ಅನ್ನೋದು ನಾವು ನೋಡಬೇಕಾಗ್ತದೆ. ಅದೇ ರೀತಿಯಾಗಿ ಈ ಅಧಿನಿಯಮ ಹೇಳೋಕ್ಕಿಂತಲೂ ಹಾಗಾದರೆ ಗ್ರಾಹಕ ಎಂದರೆ ಯಾರು ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡೋಣ. ಈ ಅಧಿನಿಯಮದ ಪ್ರಕಾರ ಕಲಂ 2D ಏನು ಹೇಳ್ತದ ಅಂತಂದರೆ, ಗ್ರಾಹಕ ಎಂದರೆ ಯಾರು. ಹಾಗಾದರೆ ಗ್ರಾಹಕ ಅಂದರೆ ಯಾರು? ಗ್ರಾಹಕ ಅಂದರೆ ಆ ವ್ಯಕ್ತಿ ಏನಿರ್ತಾನಲ್ಲ, ಒಂದು ಮಾಲೀಕನ ಕಡೆ ಹೋಗಿ, ಅಂಗಡಿಯ ಮಾಲೀಕನ ಕಡೆ ಹೋಗಿ ಯಾವುದೇ ಒಂದು ವಸ್ತುವನ್ನು ಖರೀದಿ ಮಾಡಲು ಏನು ಹೋಗಿರ್ತಾನಲ್ಲ, ಖರೀದಿ ಮಾಡಲು ಅಡ್ವಾನ್ಸ್ ಆಗಿ ರೊಕ್ಕ ಕೊಟ್ಟಿರ್ಬೋದು, ಹಣ ಕೊಟ್ಟಿರ್ಬೋದು. ಅದೇ ರೀತಿಯಾಗಿ ಕಂತು ವೈಸ್ ಹಣ ಕೊಡ್ತಿರ್ಬೋದು. ಅದೇ ರೀತಿಯಾಗಿ ಸದ್ಯದಲ್ಲಿ ಹಣವನ್ನು ಪಾವತಿ ಮಾಡಿ ವಸ್ತುಗಳನ್ನು ಖರೀದಿಸುವಾಗಿರ್ಬೋದು. ಅದೇ ರೀತಿಯಾಗಿ ಬಾಡಿಗೆ ರೂಪದಲ್ಲಿ ಕೂಡ ಖರೀದಿಸುವವನಾಗಿರ್ಬೋದು. ಯಾವುದೇ ರೀತಿಯ ವ್ಯಾಪಾರ ಮಾಡುವ ಒಬ್ಬ ಗ್ರಾಹಕ ಇರ್ತಾನಲ್ಲ, ಅವನನ್ನು ಗ್ರಾಹಕ ಅಂತ ಕರೀತಾರೆ ಅನ್ನೋದ್ರ ಬಗ್ಗೆ ಇದು ಎಷ್ಟೇ ಕಲಂ ಹೇಳ್ತದ ಅಂತಂದರೆ, ಕಲಂ 2D ಅಲ್ಲಿ ಹೇಳ್ತದ ಅಂತೇಳಿ ನಾವು ನೋಡ್ಬೋದು. ಅದೇ ರೀತಿಯಾಗಿ ಈ ಅಧಿನಿಯಮ ಯಾಕೆ ಬತ್ತು ಅಂತ ಹೇಳಿ ನೋಡಿದ್ವು. ಆದರೆ ಈ ಅಧಿನಿಯಮದ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ನಾವು ನೋಡಬೇಕಾಗ್ತದೆ. ಈ ಅಧಿನಿಯಮ ಭಾರತ ದೇಶದಾದ್ಯಂತ ಜಾರಿಗೆ ಬಂತು. ಹಾಗಾದರೆ ಇದಕ್ಕೆ ಹಲವಾರು ಉದ್ದೇಶಗಳಿವೆ. ಏನಪ್ಪ ಅಂತಂದರೆ, ಇಲ್ಲಿ ಮೊದಲನೇ ಉದ್ದೇಶ ಏನಿದೆ ಅಂತಂದರೆ, ಗ್ರಾಹಕನ ಹಿತಾಸಕ್ತಿಯನ್ನು ಕಾಪಾಡುವುದು. ಈ ಅಧಿನಿಯಮದ ಉದ್ದೇಶ ಏನಪ್ಪ ಅಂತಂದರೆ, ಗ್ರಾಹಕನ ಹಿತಾಸಕ್ತಿಯನ್ನು ಕಾಪಾಡುವುದು. ಯಾಕಂದರೆ ಗ್ರಾಹಕ ಒಂದು ನಿರ್ದಿಷ್ಟ ದುಡ್ಡನ್ನು ಕೊಟ್ಟು ಯಾವುದೇ ಒಂದು ವಸ್ತುವನ್ನು ಖರೀದಿ ಮಾಡೋ ಸಂದರ್ಭದಲ್ಲಿ ಅವನಿಗೆ ಯಾವುದೇ ರೀತಿ ಅನ್ಯಾಯವಾಗದಂತೆ ಅವನನ್ನು ರಕ್ಷಣೆ ಮಾಡೋ ಸಂಬಂಧ ಈ ಅಧಿನಿಯಮವನ್ನು ಪ್ರಾರಂಭಿಸಲಾಯಿತು ಅಂತೇಳಿ ನಾವು ನೋಡ್ಬೋದು. ಅದೇ ರೀತಿಯಾಗಿ 2ನೇ ಉದ್ದೇಶ ನೋಡಬೇಕಪ್ಪ ಅಂತಂದರೆ, ಗ್ರಾಹಕನ ಹಕ್ಕುಗಳನ್ನು ರಕ್ಷಣೆ ಮಾಡೋದು. ಹಾಗಾದರೆ ನಾವು ಗ್ರಾಹಕನ ಹಕ್ಕುಗಳು ಅಂದರೆ ಏನು ಪ್ರಶ್ನೆ. ಈಗ ನಾವು ಕರಾರು ಅಧಿನಿಯಮದಲ್ಲಿ ನಾವು ಗ್ರಾಹಕನ ಹಕ್ಕುಗಳು ಏನೇನಿವೆ ಅನ್ನೋದ್ರ ಬಗ್ಗೆ ನೋಡಿದ್ದೇವೆ. ಹಾಗಾದರೆ ಗ್ರಾಹಕನ ಹಕ್ಕು ಏನೇನಿರ್ತವೆ ಅಂತಂದರೆ, ಆ ವಸ್ತುವನ್ನು ಚೌಕಾಶಿ ಮಾಡ್ಬೋದು, ಆ ವಸ್ತುವಿನ ಬೆಲೆ ಎಷ್ಟೈತೆ ಅಂತ ಕೇಳ್ಬೋದು, ಆ ವಸ್ತುವಿನ ಸಂಪೂರ್ಣವಾದ ವಿಷಯವನ್ನು ಅಂಗಡಿಯ ಮಾಲೀಕನಿಂದ ಕೇಳಿ ಪಡೆಯಬಹುದು. ಅದೇ ರೀತಿಯಾಗಿ ವಸ್ತುವಿನ ದೋಷಗಳು, ಅದರ ಕಾಗದ ಪತ್ರಗಳು ಪರಿಶೀಲಿಸುವಂತಹ ಹಕ್ಕನ್ನು ಕೊಟ್ಟಿರ್ತಾರೆ. ಇಲ್ಲಿ ನಾವು ನೋಡಬೇಕಪ್ಪ ಅಂತಂದರೆ, ಇಂಥ ಹಕ್ಕುಗಳಲ್ಲಿ ಯಾವುದೇ ರೀತಿಯ ದೋಷಗಳನ್ನು ಹೊಂದಿದ್ದು ಅಂತಂದರೆ, ಆ ಅಂಗಡಿಯ ಮಾಲೀಕ ಯಾವುದೇ ರೀತಿಯ ಸಹಕಾರ ಮಾಡದಿದ್ದರೆ ಆ ಸಂದರ್ಭದಲ್ಲಿ ಗ್ರಾಹಕ ಎಲ್ಲಿ ಹೋಗಬೇಕಪ್ಪ ಅಂತಂದರೆ, ಗ್ರಾಹಕ ಹಿತರಕ್ಷಣಾ ಮಂಡಳಿಯ ಆಧಾರದ ಮೇಲೆ, ಆ ವೇದಿಕೆಗಳ ಆಧಾರದ ಮೇಲೆ ಅವನು ದೂರನ್ನು ಸಲ್ಲಿಸಿ ಅದರ ಪರಿಹಾರವನ್ನು ಪಡಿಬಹುದು ಅಂತೇಳಿ ನಾವು ನೋಡ್ಬೋದು. ಇದು ಕೂಡ ಅವನ ಹಕ್ಕಾಗಿರುತ್ತದೆ.
ಅದೇ ರೀತಿಯಾಗಿ ಮೂರನೇ ಉದ್ದೇಶ ಏನಪ್ಪ ಅಂತಂದರೆ ಎಚ್ಚರ ಗ್ರಾಹಕ ಎಚ್ಚರ. ಅಂದರೆ ಇದರ ಉದ್ದೇಶ ಏನಂದರೆ ಪ್ರತಿಯೊಬ್ಬ ಗ್ರಾಹಕನಿಗೂ ಶಿಕ್ಷಣವನ್ನು ಮತ್ತು ಸೂಚನೆಗಳನ್ನು ಕೊಡಿಸುವಂತಹ ಒಂದು ಅಧಿನಿಯಮ ಆಗಿದೆ. ಪ್ರತಿಯೊಬ್ಬ ಗ್ರಾಹಕನಿಗೆ ಯಾವುದೇ ಒಂದು ವಸ್ತುವನ್ನು ಖರೀದಿ ಮಾಡುವ ಸಂದರ್ಭದಲ್ಲಿ ಅವನಿಗೆ ಅನ್ಯಾಯ ಆಗದಂತೆ ತಡೆಗಟ್ಟಲು ಸೂಚನೆಯನ್ನು ಕೊಡ್ತದೆ. ಅದಕ್ಕೆ ಎಚ್ಚರ ಗ್ರಾಹಕ ಎಚ್ಚರ ಅಂತೇಳಿ ನಾವು ನೋಡ್ತೀವಿ. ಅದೇ ರೀತಿಯಾಗಿ ನಾಲ್ಕನೇ ಉದ್ದೇಶ ನೋಡಬೇಕಪ್ಪ ಅಂತಂದರೆ ಗ್ರಾಹಕರ ದೂರುಗಳನ್ನು ಬಗೆಹರಿಸುವುದು. ಗ್ರಾಹಕರ ಯಾವುದೇ ಅನ್ಯಾಯಕ್ಕೆ ಒಳಗಾದರೆ ಗ್ರಾಹಕ ದೂರನ್ನು ಸಲ್ಲಿಸಿದರೆ ಆ ಸಂದರ್ಭದಲ್ಲಿ ದೂರುಗಳ ಆಧಾರದ ಮೇಲೆ ಯಾವ ರೀತಿ ಅನ್ಯಾಯ ಆಗಿದೆಯೋ ಆ ಆಧಾರದ ಮೇಲೆ ಈ ಅಧಿನಿಯಮದ ಪ್ರಕಾರ ಅವನಿಗೆ ಪರಿಹಾರವನ್ನು ದೊರಕಿಸಿಕೊಡ್ತದ ಅಂತೇಳಿ ನೋಡ್ಬೋದು. ಹಾಗಾದರೆ ನಾವು ಇಲ್ಲಿವರೆಗೂ ನೋಡಿದ್ವಿ ಹಿತರಕ್ಷಣಾ ಅಧಿನಿಯಮ ಪ್ರಾರಂಭವಾಯಿತು, ಅದರ ಉದ್ದೇಶ ಏನು, ಅದು ಹೇಗೆ ಬಂತು ಅನ್ನೋದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ನೋಡಿದ್ವಿ. ಹಾಗಾದರೆ ಗ್ರಾಹಕನಿಗೆ ಅನ್ಯಾಯ ಆದರೆ ಅವನಿಗೆ ಎಲ್ಲಿ ದೂರನ್ನು ಸಲ್ಲಿಸ್ಬೋದು, ಇಲ್ಲಿ ಪ್ರಶ್ನೆ ಬರುತ್ತದೆ. ಇಲ್ಲಿ ಪ್ರಶ್ನೆ ಹೊಡಿತಲ್ಲ, ನಾವು ಯಾವ ರೀತಿ ಯಾವ ಸಂದರ್ಭದಲ್ಲಿ ನಾವು ಯಾರಿಗೆ ದೂರನ್ನು ಕೊಡಬೇಕು. ಹಾಗಾದರೆ ದೂರನ್ನು ಹೇಗೆ ಕೊಡಬೇಕಪ್ಪ ಅಂತಂದರೆ ಒಂದು ಲಿಖಿತ ರೂಪದಲ್ಲಿ ಒಂದು ಬಿಳಿ ಹಾಳೆಯ ಮೇಲೆ ಲಿಖಿತ ರೂಪದಲ್ಲಿ ದೂರನ್ನು ಬರೆದು ಅದಕ್ಕೆ ಯಾವ ಅಧಿಕಾರಿ ಸಂಬಂಧಿಸಿರ್ತಾನೋ ಅವನಿಗೆ ಕೊಟ್ಟರೆ ಮುಗೀತು. ಆ ಅಧಿಕಾರಿಗಳಿಗೆ ಆ ದೂರದ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿ ಗೊತ್ತಾಯ್ತು ಅಂದರೆ ಆ ಮಾಲೀಕ ಏನಾದರೂ ಅನ್ಯಾಯ ಮಾಡ್ತಾ ಇದ್ದಂದರೆ ಅಂಗಡಿಯ ಮಾಲೀಕ ಯಾರಿಗಾದರೂ ಅನ್ಯಾಯ ಮಾಡ್ತಾ ಇದ್ದಂದರೆ ದೋಷಪೂರಿತ ವಸ್ತುಗಳನ್ನು ಮಾರ್ತಾ ಇದ್ದಾನೆ ಅಂತೇಳಿ ಕಂಡು ಬಂದರೆ ಆ ಸಂದರ್ಭದಲ್ಲಿ ಈ ಅಧಿಕಾರಿಗಳು ಏನು ಮಾಡ್ತಾರೆ ಅಂತಂದರೆ ಅವನ ಮೇಲೆ ತನಿಖೆಯನ್ನು ತಗೋತಾರೆ. ಆ ತನಿಖೆಯನ್ನು ತಗೊಂಡ ನಂತರ ಗ್ರಾಹಕನಿಗೆ ಯಾವ ರೀತಿ ಅನ್ಯಾಯ ಆಗಿರ್ತದನೋ ಅದನ್ನು ಪರಿಹಾರ ರೂಪದಲ್ಲಿ ಕೊಡ್ತಾರೆ ಅಂಥೇಳಿ ನಾವು ನೋಡ್ಬೋದು. ಅದೇ ರೀತಿಯಾಗಿ ಇಲ್ಲಿ ಎಲ್ಲಿ ದೂರು ಸಲ್ಲಿಸಬೇಕು ಅಂತ ಪ್ರಶ್ನೆ ಬಂತು. ಹಾಗಾದರೆ ಇಲ್ಲಿ ಮೂರು ರೀತಿಯಾಗಿ ದೂರನ್ನು ಸಲ್ಲಿಸಲು ಮಂಡಳಿಗಳನ್ನು ವೇದಿಕೆಗಳನ್ನು ತೆಗೆದಿದ್ದಾರೆ. ಅವು ಯಾವ್ಯಾವ ವೇದಿಕೆ ಅಂತಂದರೆ ಒಂದು ಜಿಲ್ಲಾ ವೇದಿಕೆ, ಇನ್ನೊಂದು ರಾಜ್ಯ ವೇದಿಕೆ, ಇನ್ನೊಂದು ರಾಷ್ಟ್ರೀಯ ವೇದಿಕೆ ಅಂಥೇಳಿ ಮೂರು ವೇದಿಕೆಗಳನ್ನು ಈ ಗ್ರಾಹಕರ ದೂರುಗಳಿಗೆ ಸಹಕರಿಸಲು ಇದರನ್ನು ಚಾಲ್ತಿ ರೂಪದಲ್ಲಿ ತಂದಿದ್ದಾರೆ ಅಂಥೇಳಿ ನಾವು ನೋಡ್ಬೋದು. ಅದೇ ರೀತಿಯಾಗಿ ಜಿಲ್ಲಾ ವೇದಿಕೆ ಎಲ್ಲಿರ್ತದ, ಅದು ಎಷ್ಟು ಹಣದ ಎಷ್ಟು ಮೌಲ್ಯವನ್ನು ಒಳಗೊಂಡಿರ್ತದ, ಅಲ್ಲಿ ಸದಸ್ಯರು ಎಷ್ಟಿರ್ತಾರೆ ಅಂತ ನೋಡಬೇಕಾದ್ರೆ ಇದು ಜಿಲ್ಲಾ ವೇದಿಕೆ ಅಂತಂದರೆ ಇದು ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಒಂದೊಂದು ಜಿಲ್ಲಾ ವೇದಿಕೆ ಇರ್ತದೆ. ಇಲ್ಲಿ ಎಷ್ಟರವರೆಗೂ ಹಣವನ್ನು ವ್ಯಾಪಾರಿಗಳು ಮಾಡಿದಾಗ ಇಲ್ಲಿ ದೂರನ್ನು ಸಲ್ಲಿಸಬೇಕಂತಂದರೆ ಅಂದರೆ ಇಲ್ಲಿ 20 ಲಕ್ಷ ಒಳಗೆ ಏನು ದುಡ್ಡು ವ್ಯವಹಾರವನ್ನು ಮಾಡಿರ್ತಾರೋ ಅಂಥ ಸಂದರ್ಭದಲ್ಲಿ ಗ್ರಾಹಕನಿಗೆ ಅನ್ಯಾಯ ಆಗಿರ್ತದನೋ ಆ ಸಂದರ್ಭದಲ್ಲಿ ಈ ಜಿಲ್ಲಾ ವೇದಿಕೆಗೆ ಸಲ್ಲಿಸಿ ಪರಿಹಾರವನ್ನು ಪಡಿಬಹುದು, ದೂರನ್ನು ಸಲ್ಲಿಸಿ ಪರಿಹಾರವನ್ನು ಪಡಿಬಹುದು. ಅದೇ ರೀತಿಯಾಗಿ ಜಿಲ್ಲಾ ವೇದಿಕೆಯಲ್ಲಿ ಎಷ್ಟು ಜನ ಸದಸ್ಯರಿರ್ತಾರೆ ಅಂತಂದರೆ 3 ಜನ ಸದಸ್ಯರಿರ್ತಾರೆ. ಒಬ್ಬರು ನ್ಯಾಯಾಧೀಶರಾಗಿರ್ತಾರೆ. ಅವರು ಯಾರು ಇರ್ತಾರೆ ಅಂತಂದರೆ ನಿವೃತ್ತರಾಗಿರ್ಬೋದು, ಈಗ ನಿವೃತ್ತ ನ್ಯಾಯಾಧೀಶರಾಗಿರ್ಬೋದು ಅಥವಾ ಈಗ ಪ್ರಸ್ತುತ ಇರ್ತಕ್ಕಂಥ ನ್ಯಾಯಾಧೀಶರು ಕೂಡ ಆಗಿರ್ಬೋದು. ಅವರು ಜಿಲ್ಲಾ ಮಟ್ಟದ ನ್ಯಾಯಾಧೀಶರಾಗಿರ್ಬೇಕು. ಅದೇ ರೀತಿಯಾಗಿ ಇಬ್ಬರು ಸದಸ್ಯರು ಏನಿರ್ತಾರೆ ಅಂತಂದರೆ ಅರ್ಥಶಾಸ್ತ್ರ ಮತ್ತು ವಾಣಿಜ್ಯ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದವರು, ತಿಳಿದವರು, ಕಾನೂನಿನ ಬಗ್ಗೆ ತಿಳ್ಕೊಂಡಿದ್ದವರು, ಅವರು ಈ ಜಿಲ್ಲಾ ವೇದಿಕೆಯಲ್ಲಿ ಸದಸ್ಯರಾಗ್ತಾರೆ. ಅದೇ ರೀತಿಯಾಗಿ ಇಬ್ಬರು ಸದಸ್ಯರಲ್ಲಿ ಒಬ್ಬರು ಮಹಿಳೆ ಕಾಯಮಾಗಿ ಇರಲೇಬೇಕಂತ ಹೇಳ್ತದೆ. ಅದೇ ರೀತಿಯಾಗಿ ಜಿಲ್ಲಾ ವೇದಿಕೆಯಲ್ಲಿ ಇವರ ಅಧಿಕಾರಾವಧಿ ಎಷ್ಟು ಅಂತಂದರೆ 5 ವರ್ಷ ಅಂತೇಳಿ ನೋಡಬಹುದು. ಅದೇ ರೀತಿಯಾಗಿ ರಾಜ್ಯ ವೇದಿಕೆ, ಈಗ ಗ್ರಾಹಕರು ರಾಜ್ಯ ವೇದಿಕೆಯಲ್ಲಿ ಎಂಥ ಕೇಸನ್ನು ಎಂಥ ದೂರನ್ನು ದಾಖಲಿಸಬಹುದು ಅಂತಂದರೆ ಅದರ ಬಗ್ಗೆ ಸವಿಸ್ತಾರವಾಗಿ ನೋಡೋಣ. ರಾಜ್ಯ ವೇದಿಕೆಯ ರಚನೆ ಯಾವ ರೀತಿ ಇದೆ, ಅದರ ಅಧಿಕಾರಾವಧಿ ಇದೆ, ಅದರ ಸದಸ್ಯರು ಎಷ್ಟಿದ್ದಾರೆ ಅಂತ ನೋಡಬೇಕಪ್ಪ ಅಂತಂದರೆ ಇಲ್ಲಿ ನಾವು ಎಂಥ ದೂರುಗಳನ್ನು ಸಲ್ಲಿಸಬೇಕಪ್ಪ ಅಂತಂದರೆ 20 ಲಕ್ಷ ಮೇಲ್ಪಟ್ಟು ಮತ್ತು 1 ಕೋಟಿಯ ಒಳಗೆ ಏನೇನು ವ್ಯವಹಾರ ನಡೆದಿರ್ತದನೋ, ಯಾವ ಗ್ರಾಹಕರಿಗೆ ಇಂಥ ಸಂದರ್ಭದಲ್ಲಿ ಅನ್ಯಾಯ ಆಗಿರ್ತದನೋ ಅಂಥ ಸಂದರ್ಭದಲ್ಲಿ ರಾಜ್ಯ ವೇದಿಕೆಯಲ್ಲಿ ದೂರನ್ನು ಸಲ್ಲಿಸ್ಬೋದು ಅಂತ ನಾವು ನೋಡ್ಬೋದು. ಹಾಗಾದರೆ ಇದರಲ್ಲಿ ಸದಸ್ಯರು ಎಷ್ಟು ಜನ ಇರ್ತಾರೆ ಅಂತಂದರೆ 3 ಜನ ಸದಸ್ಯರಿರ್ತಾರೆ. ಒಬ್ಬರು ರಾಜ್ಯ ವೇದಿಕೆಯಲ್ಲಿ ರಾಜ್ಯದ ನ್ಯಾಯಾಧೀಶರಾಗಿರ್ತಾರೆ. ಅದೇ ರೀತಿಯಾಗಿ ಇಬ್ಬರು ಸದಸ್ಯರು ಜಿಲ್ಲಾ ವೇದಿಕೆಯಲ್ಲಿ ಯಾವ ರೀತಿ ಅವರು ಜ್ಞಾನವನ್ನು ಹೊಂದಿರ್ತಾರೋ, ಅಂದರೆ ಅರ್ಥಶಾಸ್ತ್ರ, ವಾಣಿಜ್ಯ ಶಾಸ್ತ್ರ, ಕಾನೂನಿನ ಬಗ್ಗೆ ಜ್ಞಾನ ಹೊಂದಿದವರು ಕೂಡ ಇಬ್ಬರು ಸದಸ್ಯರನ್ನು ಒಳಗೊಂಡಿರ್ತಾರೆ. ಅದರಲ್ಲಿ ಒಬ್ಬರು ಯಾರು ಅಂದರೆ ಮಹಿಳೆಯರಾಗಿರಬೇಕು ಅಂಥೇಳಿ ಕಾನೂನಿದೆ. ಅದೇ ರೀತಿಯಾಗಿ ಇದನ್ನು ನಾವು ನೋಡಿದ್ದೀವಿ.
ಅದೇ ರೀತಿಯಾಗಿ ರಾಷ್ಟ್ರೀಯ ವೇದಿಕೆ ಯಾವ ರೀತಿ ರಚನೆಯಾಗಿದೆ, ಅದರ ಸದಸ್ಯರಿಗೆ ಎಷ್ಟು, ಅದರ ಅಧಿಕಾರ ಅವಧಿ ಏನು ಅನ್ನೋದ್ರ ಬಗ್ಗೆ ಇಲ್ಲಿ ನೋಡಬೇಕಪ್ಪ ಅಂತಂದರೆ ಇಲ್ಲಿ ರಾಜ್ಯದಲ್ಲಿ ಯಾವ ರೀತಿ ಇರ್ತದನೋ ಅದೇ ರೀತಿ ರಾಷ್ಟ್ರದಲ್ಲೂ ಕೂಡ 1 ಕೋಟಿಯ ತನ ಮತ್ತು ಅದಕ್ಕಿಂತಲೂ ಹೆಚ್ಚಿನ ಮೌಲ್ಯಗಳನ್ನು ಕೂಡ ವ್ಯವಹಾರದ ದೂರುಗಳನ್ನು ಕೂಡ ಸ್ವೀಕಾರ ಮಾಡ್ತದೆ. ಇದರಲ್ಲಿ ಸದಸ್ಯರು ಎಷ್ಟು ಜನ ಇರ್ತಾರೆ ಅಂದರೆ 5 ಜನ ಸದಸ್ಯರು ಇರ್ತಾರೆ. ಒಬ್ಬರು ಯಾರು ಇರ್ತಾರೆ ಅಂದರೆ ನ್ಯಾಯಾಧೀಶರು, ಅವರು ಅಧ್ಯಕ್ಷರಾಗಿರ್ತಾರೆ. ಅದೇ ರೀತಿ 4 ಜನ ಸದಸ್ಯರು ಏನಿರ್ತಾರೆ ಅಂದರೆ ಅರ್ಥಶಾಸ್ತ್ರ, ವಾಣಿಜ್ಯ ಶಾಸ್ತ್ರ, ಕಾನೂನಿನ ಬಗ್ಗೆ ಅಧ್ಯಯನವನ್ನು ಮಾಡಿದವರಾಗಿರ್ತಾರೆ. ಅದೇ ರೀತಿಯಾಗಿ 2 ಮಹಿಳೆಯರನ್ನು ಅಂದರೆ 4 ಜನರಲ್ಲಿ 2 ಮಹಿಳೆಯರನ್ನು ಒಳಗೊಂಡಿರಬೇಕು. ಹಾಗಾದರೆ ನಾವು ವೇದಿಕೆಗಳನ್ನು ನೋಡಿದ್ದೀವಿ. ಇವರ ಅಧಿಕಾರಗಳು ಏನು, ಯಾವ ರೀತಿ ಇವರು ಕಾರ್ಯ ಮಾಡ್ತಾರೆ ಅಂತಂದರೆ ಯಾವ ಗ್ರಾಹಕನಿಗೆ ಅನ್ಯಾಯ ಆಗಿರ್ತದನೋ ಆ ಗ್ರಾಹಕನಿಗೆ ಪರಿಹಾರವನ್ನು ಒದಗಿಸ್ತಾರೆ. ಯಾವ ವ್ಯಾಪಾರಿ ಯಾರಿಗಾದರೂ ಅನ್ಯಾಯ ಮಾಡ್ತಾ ಇದ್ದಾನಂದರೆ ಅವನ ಮೇಲೆ ತನಿಖೆಗಳನ್ನು ತೆಗೆದುಕೊಳ್ತಾರೆ. ಮತ್ತು ಗ್ರಾಹಕನಿಗೆ ಯಾವುದೇ ರೀತಿ ಅನ್ಯಾಯ ಆಗಿರ್ತದನೋ ಆ ವಸ್ತುವನ್ನು ಮರಳಿ ಕೊಡಿಸ್ತಾರೆ. ಎಲ್ಲಪ್ಪ ಅಂತಂದರೆ ಆ ವಸ್ತುವಿನ ಮೌಲ್ಯವನ್ನು ಮರಳಿಸ್ತಾರೆ ಅಂತ ನೋಡ್ಬೋದು. ಇದೇ ರೀತಿಯಾಗಿ ಗ್ರಾಹಕರ ವೇದಿಕೆ ಪ್ರಾರಂಭ ಆಯಿತು. ಹಾಗೆಯೇ ಗ್ರಾಹಕರ ಹಿತರಕ್ಷಣಾ ಮಂಡಳಿ, ಹಿತರಕ್ಷಣಾ ಕಾನೂನು, ಹಿತರಕ್ಷಣಾ ಅಧಿನಿಯಮ ಯಾವ ರೀತಿ ಜಾರಿಗೆ ಬಂತು ಅಂತೇಳಿ ನಾವು ಇಲ್ಲಿವರೆಗೂ ನೋಡಿದ್ದೀವಿ. ಇದೇ ರೀತಿಯಾಗಿ ನಾನು ಕಾನೂನಿನ ಬಗ್ಗೆ ಹಾಗೂ ಕಾನೂನಿನ ವಿಷಯಗಳ ಬಗ್ಗೆ ಮತ್ತು ಇತರ ವಿಷಯಗಳ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇರ್ತೀನಿ. ಆದ ಕಾರಣ ಎಲ್ಲರೂ ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಶೇರ್ ಮಾಡಿ. ಧನ್ಯವಾದಗಳು.